ಮಹಾರಾಷ್ಟ್ರದ ಡಿಸಿಎಂ ಸಾವನ್ನಪ್ಪಿದ್ದಾರೆ. ವಿಮಾನ ಪತನವಾಗಿ ಅಜಿತ್ ಪವಾರ್ ಅವರ ನಿಧನದಿಂದಾಗಿ ಮಹಾರಾಷ್ಟ್ರದ ಜನತೆ ನಿಜಕ್ಕೂ ಒಬ್ಬ ಮಹಾನ್ ವ್ಯಕ್ತಿಯನ್ನ ಕಳೆದುಕೊಂಡ್ವಿ ಅಂತ ಹೇಳಿ ದುಃಖದಲ್ಲಿದ್ದಾರೆ. ಕುಟುಂಬಸ್ಥರು ಕೂಡ ದುಃಖದಲ್ಲಿದ್ದಾರೆ. ಮತ್ತೆ ಸದ್ಯಕ್ಕೆ ಮುಂದಿನ ಕಾರ್ಯಗಳು ಕೂಡ ಆಗಬೇಕಾಗಿದೆ. ಯಾವತ್ತಾಗುತ್ತೆ, ಹೇಗಾಗುತ್ತೆ, ಇವತ್ತೇ ಮುಂದಿನ ಕಾರ್ಯವನ್ನು ಮುಗಿಸ್ತಾರಾ, ಇವತ್ತೇ ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರಾ ನೋಡಬೇಕು. ವಿಮಾನ ಪತನದಿಂದ ಅಜಿತ್ ಪವಾರ್ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಪತನಕ್ಕೂ ಮುನ್ನ ATSಗೆ ತುರ್ತು ಸಂದೇಶ ರವಾನೆಯಾಗಿದೆ. ಕೊನೆ ಕ್ಷಣದ ಮಾಹಿತಿಯನ್ನ ನೀಡಿದ್ದಾರೆ ಪೈಲಟ್. STSಗೆ ಪೈಲಟ್ ಕೊನೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ದಟ್ಟ ಹಿಮದಿಂದಾಗಿ ಏನೂ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಪೈಲಟ್ ಹೇಳ್ಕೊಂಡಿದ್ದಾರೆ. ಇದಾದ ಕೆಲ ಕ್ಷಣಗಳಲ್ಲೇ ವಿಮಾನ ಪತನವಾಗಿದೆ. ವಿಮಾನ ಪತನದಿಂದ ಅಜಿತ್ ಪವಾರ್ ದುರಂತ ಅಂತ್ಯವನ್ನ ಕೂಡ ಕಂಡಿದ್ದಾರೆ. ನೋಡಿ, ಏನೆಲ್ಲ ಸಮಸ್ಯೆಗಳಾಗತ್ತೆ ಈ ಒಂದು ಹಿಮಪಾತದಿಂದಾಗಿ ಅಥವಾ ಈ ಒಂದು ಸರಿಯಾಗಿ ಕಾಣಿಸದೇ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳಾಗುತ್ತೆ. ಮತ್ತು ಲ್ಯಾಂಡಿಂಗ್ ಮಾಡೋಕ್ಕೆ ಪ್ರಯತ್ನ ಪಡುವಂತಹ ಸಂದರ್ಭದಲ್ಲಿ ಅದಷ್ಟು ಸುಲಭ ಅಲ್ಲ. ಕರೆಕ್ಟಾಗಿ ಇರುವಂತಹ ಒಂದು ರನ್ವೇ ಇರಬೇಕು. ಕರೆಕ್ಟಾಗಿ ರನ್ವೇ ಇದ್ದರೆ ಲ್ಯಾಂಡಿಂಗ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಅಥವಾ ಆಲ್ಟಿಟ್ಯೂಡ್ಸ್ ಇರಬೇಕು, ಅಥವಾ ಈ ಒಂದು ಸ್ಪೀಡ್ ಕಂಟ್ರೋಲ್, ಇವೆಲ್ಲ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ವಿಮಾನವನ್ನು ತುರ್ತು ಭೂಸ್ಪರ್ಶವನ್ನು ಮಾಡೋದಕ್ಕೆ. ಬಟ್ ಆದರೆ ಜಾಗವನ್ನು ನಾವು ನೋಡ್ತಾ ಇದ್ದರೆ ಅಷ್ಟು ಸುಲಭ ಅಲ್ಲ ಲ್ಯಾಂಡ್ ಮಾಡೋದು ಅನ್ನೋದು ಕೂಡ ಕಾಣ ಸಿಗ್ತಾ ಇದೆ. ಮತ್ತು ವಾತಾವರಣ ಕೂಡ ಸಪೋರ್ಟ್ ಮಾಡಿಲ್ಲ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಕಡಿಮೆ ಗೋಚರತೆ ಅಂದರೆ ದಟ್ಟವಾದಂತಹ ಮಂಜು ಮತ್ತು ಭಾರೀ ಮಳೆ ಅಥವಾ ಈ ಮೋಡಗಳ ದಪ್ಪ ಪದರ ಕೂಡ ಪೈಲಟ್ಗೆ ರನ್ವೇ ಮತ್ತು ಪರ್ವತಗಳು ಅಥವಾ ಸುತ್ತಮುತ್ತಲಿನ ಅಡೆತಡೆಗಳನ್ನು ಸ್ಪಷ್ಟವಾಗಿ ನೋಡೋದಕ್ಕೆ ಕಷ್ಟ ಆಗ್ತಾ ಇತ್ತು ಅಂತ ಕೂಡ ಮೆಸೇಜ್ ಪಾಸ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಲ್ಯಾಂಡಿಂಗ್ ಅಥವಾ ಟೇಕ್ ಆಫ್ ಸಮಯದಲ್ಲಿ ಇದು ವಿಶೇಷವಾಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅಪಾಯಕಾರಿ ಆಗುತ್ತೆ ಅನ್ನೋದು ನಮಗೂ ಕೂಡ ಗೊತ್ತಿದೆ, ನಿಮಗೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಇಲ್ಲಿ ಹವಾಮಾನ ವೈಪರೀತ್ಯವೇ ಕಾರಣ, ಹಿಮಪಾತದಿಂದಾಗಿಯೇ ಈ ರೀತಿಯಾದಂತಹ ಘಟನೆ ನಡೆದಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ವಿಮಾನ ಅಪಘಾತಕ್ಕೀಡಾಗಿದೆ. ಈ ಅಪಘಾತದಲ್ಲಿ ಅಜಿತ್ ಪವಾರ್ ಮತ್ತು ಇತರ 5 ಜನರು ಕೂಡ ಸಾವನ್ನಪ್ಪಿದ್ದಾರೆ.